ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಈ ತರ ಲೈನ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಯಾರು ಅಂತ ನಿಮಗೆ ಗೊತ್ತಾ? ನನಗೆ ಗೊತ್ತು. ಇಮ್ಯಾಜಿನ್ ಮಾಡಿ, ಈ ವ್ಯಕ್ತಿ 1.3 ಬಿಲಿಯನ್ ಇಂಡಿಯನ್ಸ್ಗೆ ಐಡೆಂಟಿಟಿ ಕೊಡ್ತಾರೆ. ಇನ್ಫೋಸಿಸ್ ಅಂದ್ರೆ ನಾರಾಯಣ ಮೂರ್ತಿ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಅಷ್ಟೇ ಪವರ್ಫುಲ್ ಅಂತ ಎಷ್ಟು ಜನಕ್ಕೆ ಗೊತ್ತು? ವೆಲ್ಕಮ್ ಟು ಡೇ 11 ಆಫ್ ಫೈಂಡಿಂಗ್ ದ ಫೌಂಡರ್ಸ್ 15 ಡೇಸ್ ಸೀರೀಸ್. ನಂದನ್ ನೀಲ್ಕಣಿ, ಕೋ ಫೌಂಡರ್ ಆಫ್ ಇನ್ಫೋಸಿಸ್, ಬಿಲಿಯನೇರ್. ಬಟ್ ಇವರ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಏನ್ ಗೊತ್ತಾ? ಪವರ್ ಅಲ್ಲ, ಮನಿ ಅಲ್ಲ, ಐಡೆಂಟಿಟಿ. 2009 ಅಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇವ್ರಿಗೊಂದು ಬಿಗ್ಗೆಸ್ಟ್ ಚಾಲೆಂಜ್ ಕೊಡುತ್ತೆ. ಏನ್ ಮಾಡ್ತಿರೋ ಗೊತ್ತಿಲ್ಲ, ಪ್ರತಿಯೊಬ್ಬ ಇಂಡಿಯನ್ಗೂ ಒಂದು ಯೂನಿಕ್ ಐಡಿ ಇರಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಮ್ಮ ಕ್ರೋರ್ಸ್ ಆಫ್ ಇಂಡಿಯನ್ಸ್ ಹತ್ರ ಬರ್ತ್ ಸರ್ಟಿಫಿಕೇಟ್ಸ್ ಇರಲಿಲ್ಲ ಅಂಡ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಅವರೆಲ್ಲ ನಮ್ಮ ಸಿಸ್ಟಮ್ಗೆ ಇನ್ವಿಸಿಬಲ್ ಅಂತಾನೆ ಹೇಳ್ಬೋದು. ಬಟ್ ನಂದನ್ ನೀಲ್ಕಣಿ ಅವರು ಈ ಮಿಷನ್ ನ ಅಕ್ಸೆಪ್ಟ್ ಮಾಡ್ತಾರೆ. ಅವರ ಬಿಲಿಯನೇರ್ ಲೈಫ್ ಬಿಟ್ಟು UIDAI ಗೆ ಚೇರ್ಮನ್ ಆಗಿ ಜಾಯ್ನ್ ಆಗ್ತಾರೆ. ಅದು ಜಸ್ಟ್ ಫಾರ್ ₹1 ಸ್ಯಾಲರಿ. ಇವರಿಗಿದ್ದ ಚಾಲೆಂಜಸ್ ಪಾಲಿಟಿಕ್ಸ್, ಟೆಕ್ನಾಲಜಿ, ಕ್ರಿಟಿಸಿಸಮ್. ಎಲ್ಲರೂ ಇದನ್ನ ಇಂಪಾಸಿಬಲ್ ಅಂತ ಹೇಳ್ತಾರೆ, ಬಟ್ ಅವ್ರು ಬಿಲೀವ್ ಮಾಡ್ತಾರೆ. ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡ್ತಾರೆ, ಆಧಾರ್ ರೋಲ್ ಔಟ್ ಮಾಡ್ತಾರೆ. ಅದೇ ರೀಸನ್ ಇವತ್ತು 1.3 ಬಿಲಿಯನ್ ಆಧಾರ್ ಐಡಿಸು ಆಕ್ಟಿವ್ ಇದಾವೆ. ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದ್ರಿಂದ ಹಿಡಿದು ಒಂದು ಸಬ್ಸಿಡಿ ತಗೊಳ್ಳೋ ತನಕ ಎಲ್ಲಾ ಕಡೆ ಆಧಾರ್ ಬೇಕೇ ಬೇಕು. ಫ್ರಮ್ ಇನ್ಫೋಸಿಸ್ ಟು ಆಧಾರ್. ನಂದನ್ ನೀಲ್ಕಣಿ ಅವರು ಪ್ರೂವ್ ಮಾಡ್ತಾರೆ, ವೆನ್ ಯು ಡ್ರೀಮ್ ಫಾರ್ ಯುವರ್ ಕಂಟ್ರಿ, ಹಿಸ್ಟ್ರಿ ವಿಲ್ ರಿಮೆಂಬರ್ ಯು ಅಂತ. ಈ ಸ್ಟೋರಿನ ಸೇವ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ರಿಯಲ್ ಫೌಂಡರ್ಸ್ ಜಸ್ಟ್ ಕಂಪ್ನೀಸ್ ನ ಬಿಲ್ಡ್ ಮಾಡಲ್ಲ, ನೇಷನ್ಸ್ ನ ಬಿಲ್ಡ್ ಮಾಡ್ತಾರೆ. ಯಾರಿಗೆಲ್ಲ ಈ ವಿಷಯ ಮೊದಲೇ ಗೊತ್ತಿತ್ತು ಕಮೆಂಟ್ ಮಾಡಿ. ಅಂಡ್ ಯಾರೆಲ್ಲ ಈ ವಿಷಯ ಇನ್ನೂ ತಿಳ್ಕೊಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅವ್ರಿಗೂ ಶೇರ್ ಮಾಡಿ. ಅಂಡ್ ಇದೇ ತರ ರಿಯಲ್ ಫೌಂಡರ್ ಸ್ಟೋರೀಸ್ ನ ನೋಡ್ಬೇಕು ಅಂತ ಅಂದ್ರೆ ಮರಿದೇ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ.